ತಿಂಗಳ ಕಾಲ ಸುದೀರ್ಘವಾದಂತಹ ಪ್ರಚಾರವನ್ನ ನಡೆಸಿ ಈಗ ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು. ಇವತ್ತು ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ನಾಳೆ ಬೆಳಗಾದ್ರೆ ಮತದಾನ ನಡೆಯುತ್ತೆ. ಕರ್ನಾಟಕದಲ್ಲಿ ಒಟ್ಟು 14 ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದ್ದು, ಒಂದು ಕಡೆ ಮತದಾನಕ್ಕಾಗಿ ಸಿದ್ಧತೆ ನಡೀತಾ ಇದೆ, ಇನ್ನೊಂದು ಕಡೆ ಅಭ್ಯರ್ಥಿಗಳು ಕೊನೆ ಕ್ಷಣದ ಪ್ಲಾನಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ. ಕ್ಲೈಮ್ಯಾಕ್ಸ್ ತಲುಪಿದೆ ಮೊದಲ ಹಂತದ ಮತಯುದ್ಧ. 2 ಹಂತದಲ್ಲಿ ವೋಟಿಂಗ್ ನಡೆಯುತ್ತೆ ಕರ್ನಾಟಕದಲ್ಲಿ. ನಾಳೆ ಮೊದಲ ಹಂತದ ಮತದಾನ ಆದ್ರೆ ಮೇ 7ಕ್ಕೆ 2ನೇ ಹಂತದ ಮತದಾನ ಇರುತ್ತೆ. ಈಗಾಗಲೇ 1.5 ತಿಂಗಳು ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ. 14 ಕ್ಷೇತ್ರಗಳಲ್ಲಿ ಬಹಳ ಜೋರಾದಂತಹ ಪ್ರಚಾರ ಆಯಿತು. ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಇಡೀ ಕ್ಷೇತ್ರದಾದ್ಯಂತ ಓಡಾಡಿದ್ರು, ಪ್ರಚಾರದಲ್ಲಿ ಭಾಗಿಯಾದ್ರು, ರ್ಯಾಲಿ ನಡೀತು, ಸಮಾವೇಶಗಳು ನಡೀತು. ಬಹಳ ಭರ್ಜರಿಯಾಗಿ ಪ್ರಚಾರವನ್ನ ನಡೆಸಿ ಈಗ 14 ಕ್ಷೇತ್ರಗಳಲ್ಲೂ ಕೂಡ ಒಂದು ರೀತಿ ಶಾಂತವಾಗಿದೆ. ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗಿದೆ. ನಾಳೆ ಬೆಳಗಾದ್ರೆ ಮತದಾನ ಇದೆ. ಆ 14 ಕ್ಷೇತ್ರಗಳಲ್ಲಿ ಮತದಾರನ ಒಲವು ಯಾರ ಕಡೆ ಅನ್ನೋದು ನಾಳೆ ಮತಪೆಟ್ಟಿಗೆಯಲ್ಲಿ ಭದ್ರವಾಗುತ್ತೆ. 14 ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾಳೆ ಬೆಳಗಾದ್ರೆ ಮತದಾನ ನಡೆಯೋದ್ರಿಂದ ಯಾವ ರೀತಿಯಾದಂತಹ ಸಿದ್ಧತೆಗಳು ಅಲ್ಲಿ ಆಗಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ರಾಜ್ಯದ 14 ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ. ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಈ ಎಲ್ಲ ಭಾಗಗಳಲ್ಲಿ ನಾಳೆ ಮತದಾನ ನಡೆಯುತ್ತೆ. ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ತುಮಕೂರಿನಿಂದ ಮಾಂತೇಶ್ ಜಾಯಿನ್ ಆಗಿದ್ದಾರೆ. ಚಿತ್ರದುರ್ಗದಿಂದ ಕಿರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ತುಮಕೂರಿನ ಚಿತ್ರಣವನ್ನ ನೋಡೋದಾದ್ರೆ, ಮಾಂತೇಶ್, ತುಮಕೂರಿನಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ? ಯಾಕಂದ್ರೆ ಒಂದು ಕಡೆ ಸೋಮಣ್ಣ, ಮತ್ತೊಂದು ಕಡೆ ಮುದ್ದ ಹನುಮೇಗೌಡ, ಬಹಳ ನೇರಾನೇರವಾದಂತಹ ಫೈಟ್ ತುಮಕೂರಿನಲ್ಲಿದೆ. ಬಹಳಷ್ಟು ಜಟಾಪಟಿಗೂ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರ ಕಾರಣವಾಯಿತು. ಅಬ್ಬರದ ಪ್ರಚಾರ, ಸಮಾವೇಶಗಳು ನಡೀತು. ಈಗ ಮನೆ ಮನೆ ಪ್ರಚಾರ ಮಾತ್ರ ಅಲ್ಲಿ ನಡೀತಾ ಇದೆ. ಹಾಗಾಗಿ ತುಮಕೂರು ಕ್ಷೇತ್ರದ ಚಿತ್ರಣವನ್ನ ವಿವರಿಸೋದಾದ್ರೆ ವೀಣಾ ಮತ್ತೆ ಶ್ವೇತಾ, ಏನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈವರೆಗೂ ನಿನ್ನೆ ಬಹಿರಂಗ ಪ್ರಚಾರ ಏನು ಮುಕ್ತಾಯ ಇರುವಂತದ್ದು. ಹೀಗಾಗಿ ಇವತ್ತು ಬೆಳಗಿಂದ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರವನ್ನ ನಡೆಸ್ತಾ ಇರುವಂತದ್ದು. ಒಂದ್ ಕಡೆ 2 ಅಭ್ಯರ್ಥಿಗಳು ಕೂಡ ಸಾಕಷ್ಟು ಟೆನ್ಷನ್ಸ್ ಇರುವಂತದ್ದು. ಮತದಾರರ ಲೆಕ್ಕಾಚಾರ ಏನಿದೆ, ಯಾವ ರೀತಿಯಾಗಿ ಅವನು ಮತ ಚಲಾಯಿಸ್ತಾನೆ, ಯಾರ ಕಡೆ ಮತ ಚಲಿಸ್ತಾನೆ ಅನ್ನೋ ಒಂದು ಚರ್ಚೆ ಇಡೀ ಕ್ಷೇತ್ರದಾದ್ಯಂತ ಸಾಕಷ್ಟು ಜೋರಾಗಿ ನಡೀತಾ ಇರುವಂತದ್ದು. ಅಂದ್ರೆ ನಾಳೆ ನಡೆಯುವಂತಹ ಮತದಾನದಲ್ಲಿ ಆ ಇಬ್ಬರು ಅಭ್ಯರ್ಥಿಗಳ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾಗಿ ಈವರೆಗೂ ಕಳೆದ 1.5 ತಿಂಗಳಿಂದ ನಡೆದಂತಹ ಪ್ರಚಾರಗಳು, ರ್ಯಾಲಿಗಳು, ಮತ್ತೆ ಅವರ ಒಂದು ಅಭಿವೃದ್ಧಿ ಕೆಲಸಗಳು ಎಲ್ಲವನ್ನೂ ಕೂಡ ಜನರಿಗೆ, ಮತದಾರರಿಗೆ ತಲುಪಿಸೋದಕ್ಕೆ 2 ಪಕ್ಷದ ಏನು ಅಭ್ಯರ್ಥಿಗಳು ಸಾಕಷ್ಟು ಕಸರತ್ತು ನಡೆಸಿರೋದನ್ನ ನಾವು ನೋಡ್ಬೋದಾಯ್ತು. ಇದೀಗ ಇವತ್ತು ಅಂತಿಮ ಘಟ್ಟದ, ಅಂದ್ರೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. ಇವತ್ತಿನ ಒಂದು ಕೊನೆ ಕ್ಷಣದ ಕಸರತ್ತು 2 ಪಕ್ಷದ ಅಭ್ಯರ್ಥಿಗಳು ಮಾಡ್ತಿರುವಂತದ್ದು, ಮತದಾರರನ್ನು ಓಲೈಸುವಂತದ್ದು, ಮತ ಗಳಿಕೆಗೆ ತಮ್ಮದೇ ಆದ ಲೆಕ್ಕಾಚಾರಗಳನ್ನ ಹಾಕೊಂಡಿರುವಂತದ್ದು. ಇನ್ನು ಮತದಾರರು ಏನೆಲ್ಲ ನೋಡಿ ನಮ್ಗೆ ಮತ ಹಾಕ್ಬೋದು, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟ್ ನಮಗೆ ಬರ್ಬೋದು, ಮತ್ತೆ ನಾವು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಇದೀವಿ, ಮತ್ತೆ ನಮ್ಗೆ ಎಲ್ಲಿ ವೀಕ್ ಇದೆ, ಅಲ್ಲಿ ಯಾವ ರೀತಿಯಾಗಿ ಈ ಕ್ಷಣದಲ್ಲಿ, ಕೊನೆ ಕ್ಷಣದಲ್ಲಿ ಅದನ್ನ ತುಂಬಬಹುದು, ಮತ್ತೆ ಆ ಒಂದು ಏನು ಮತಗಳಿಕೆಲ್ಲ ಏನೆಲ್ಲ ಕಸರತ್ತು ಮಾಡಬಹುದು ಅನ್ನೋದು ಒಂದ್ ಕಡೆ ನಡೀತಾ ಇರುವಂತದ್ದು. ಮತ್ತೊಂದು ಕಡೆ ಜನರು ಕೂಡ, ಸಾಕಷ್ಟು ಮತದಾರರು ಕೂಡ ಕುತೂಹಲದಿಂದ ಇರುವಂತದ್ದು. ಅವರು ಕೂಡ ತಮ್ಮಲ್ಲೇ ಚರ್ಚೆಗಳನ್ನ ಮಾಡ್ಕೊಂತಿರೋದನ್ನ ನಾವು ನೋಡ್ಬೋದು. ಅಂತಂದ್ರೆ ನಾಳೆ ವಿ ಸೋಮಣ್ಣ ಅವರಿಗೆ ಜಾಸ್ತಿನ ಮತ ಬರುತ್ತಾ, ಮುದ್ದಹನುಮೇಗೌಡರು ಗೆಲ್ತಾರಾ, ಇವರಿಗೆ ಸೋಲಾಗುತ್ತಾ, ಈ ರೀತಿಯಾದಂತಹ ಚರ್ಚೆಗಳು ಸಾಕಷ್ಟು ಕ್ಷೇತ್ರಾದ್ಯಂತ ನಡೀತಾ ಇರೋದು. ಇದರ ಜೊತೆಗೆ ಕೂಡ ಜಿಲ್ಲಾಡಳಿತ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರೋದನ್ನ ನಾವು ಕೊಡ್ಬೋದು. ಬೆಳಗ್ಗೆಯಿಂದಲೇ ಕೂಡ ಮತಗಟ್ಟೆಗಳಿಗೆ ಮತಯಂತ್ರಗಳನ್ನ ತಲುಪಿಸುವಂತ ಕೆಲಸಗಳನ್ನ ಮಾಡ್ತಿರುವಂತದ್ದು. ಇದಕ್ಕಾಗಿ ಸುಮಾರು 10,000 ಸಿಬ್ಬಂದಿಗಳನ್ನ ನೇಮಕ ಜಿಲ್ಲಾಡಳಿತ ಮಾಡಿರುವಂತದ್ದು. ಆ 10,000 ಸಿಬ್ಬಂದಿಗಳ ಬಳಕೆ ಮಾಡಿಕೊಂಡು ನಾಳೆ ಮತದಾನಕ್ಕೆ ಸುಗಮವಾದಂತ ರೀತಿಯಲ್ಲಿ ಮತದಾನ ಮಾಡ್ಲಿಕ್ಕೆ ವ್ಯವಸ್ಥೆ ಆಗಿರುತ್ತೆ. ಅದೇ ರೀತಿ ಭದ್ರತೆಯಿಂದಲೂ ಕೂಡ ಸಾಕಷ್ಟು ಜಾಗೃತಿಯನ್ನು ವಹಿಸಿಕೊಂಡಿರುವಂತದ್ದು. ಖುದ್ದು SP ಅವರು ಇವರ ನೇತೃತ್ವ ವಹಿಸಿರುವಂತದ್ದು. ಸುಮಾರು 4,000ಕ್ಕೂ ಹೆಚ್ಚು ಜನರು ಪೊಲೀಸ್ ಸಿಬ್ಬಂದಿಗಳಿರುವಂತದ್ದು. ಒಬ್ರು SP ಸೇರಿದಂತೆ 2 ASP ಜೊತೆಗೆ 9 ಜನ DYSP ಸೇರಿದಂತೆ ಬಹುತೇಕ ಏನು ಸಶಸ್ತ್ರ ಮೀಸಲು ಪಡೆ ಎಲ್ಲಾ ರೀತಿಯಾದಂತಹ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯುತ್ತೆ ಮತ್ತೆ ಎಲ್ಲೂ ಕೂಡ ಮತದಾನಕ್ಕೆ ಅಡ್ಡಿ ಆಗದ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು. ಖುದ್ದು ಏನೋ ಜಿಲ್ಲಾಧಿಕಾರಿಗಳು ಸೇರಿದಂತೆ, CO ಸೇರಿದಂತೆ, SP ಸೇರಿದಂತೆ ಬಹುತೇಕ ಮತಗಟ್ಟೆಗಳಿಗೆಲ್ಲವೂ ಕೂಡ ಭೇಟಿ ನೀಡಿ ಅಲ್ಲಿ ಒಂದು ಪರಿಶೀಲನೆಯನ್ನ ಮಾಡಿರುವಂತದ್ದು ನಾವು ಕಾಣಬಹುದು. ಸುಮಾರು 2,600ಕ್ಕೂ ಹೆಚ್ಚು ಮತಗಟ್ಟೆಗಳನ್ನ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂತದ್ದು. ಅದರಲ್ಲಿ 444 ಮತಗಟ್ಟೆಗಳು ಸೂಕ್ಷ್ಮ ಮತಗಟ್ಟೆಗಳಂತ ಹೇಳಿ ಗುರುತು ಮಾಡಿರುವಂತದ್ದು. ಅಲ್ಲಿ
ಏನು CCTVಗಳನ್ನ ಅಳವಡಿಕೆ ಆಗುವಂಥದ್ದು ಮತ್ತೆ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು, ಮತದಾನದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ Yes. ಗಲಾಟೆಗಳಾಗ್ಲಿ ಅಹಿತಕರವಾದ ಘಟನೆಗಳಾಗ್ಲಿ ನಡೆದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತದ್ದನ್ನ ಮಾಡ್ತಿರುವಂತದ್ದನ್ನ ನಾವು ನೋಡ್ಬೋದು. ಜೊತೆಗೆ ಈಗಾಗಲೇ ಏನು ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22,77,000 ಮತದಾರರು ಇರುವಂತದ್ದು. ಅದರಲ್ಲಿ 44,000 ಜನ ಯುವ ಮತದಾರರು, ಅಂದ್ರೆ ಮೊದಲ ಬಾರಿಗೆ ಮತದಾನ ಮಾಡುವಂತದ್ದು ಆಗಿರುವಂತದ್ದು. ಈಗಾಗಲೇ ಏನು 80 ವರ್ಷ ಮತ್ತು ವಯಸ್ಕರಿಗೆ ಆಗಿರುವಂತ ಏನಿದ್ದಾರೆ ಅವ್ರಿಗೆ ಮನೆ ಮನೆಗೆ ತೆರಳಿ ಮತದಾನ ಮಾಡೋದಕ್ಕೆ ಅವಕಾಶನ ಈ ಬಾರಿ ಕಲ್ಪಿಸಲಾಗಿತ್ತು. Yes. ಹಾಗಾಗಿ ಮನೆ ಮನೆಗೆ ತೆರಳಿ ಅಧಿಕಾರಿಗಳು ಅಂತವರನ್ನ ಗುರುತಿಸಿ ಮತದಾನವನ್ನ ಈಗಾಗಲೇ ಮಾಡ್ಕೊಂಡಿರುವಂತದನ್ನ ನಾವು ಕಾಣಬಹುದು. ಹಾಗಾಗಿ Yes. ನಾಳೆ ನಡೆಯುವಂತಹ ಮತದಾನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಸಾಕಷ್ಟು ಎಚ್ಚರಿಕೆಯಿಂದ ಮುಂಜಾಗ್ರತಾ ಓಕೆ ಕ್ರಮದಿಂದ ಮಹಾಂತೇಶ್. ಕೈಗೊಂಡಿರೋದನ್ನ ನಾವು ಕಾಣಬಹುದು. ಶ್ವೇತಾ ಮತ್ತೆ ವೀಣಾ. ಥ್ಯಾಂಕ್ ಯು ಮಹಾಂತೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲವೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳೇ ಒಂದಲ್ಲ ಒಂದು ಕಾರಣದಿಂದ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಕ್ಷೇತ್ರಗಳು. ಈಗ ಹಾಸನದಿಂದ ನಮ್ಮ ಪ್ರತಿನಿಧಿ ಹರೀಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅಲ್ಲಿನ ಚಿತ್ರಣ ಏನು ಅನ್ನೋದನ್ನ ವಿವರಿಸ್ತಾರೆ. ಜೊತೆಗೆ ಚಿತ್ರದುರ್ಗದಿಂದ ಕಿರಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. 1.5 ತಿಂಗಳುಗಳ ಕಾಲ ನಡೆದಂತಹ ಅಬ್ಬರದ ಪ್ರಚಾರ, ಜೊತೆಗೆ ನಾಳೆ ಎಲೆಕ್ಷನ್ ಇರುವ ಹಿನ್ನೆಲೆಯಲ್ಲಿ ಇವತ್ತು ಮುನ್ನಾ ದಿನ ಹೇಗಿದೆ ಚಿತ್ರಣ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.